ಬೆಂಗಳೂರಿಗೆ ಕಾಲಿಟ್ಟ ನಕಲಿ ನಂದಿನಿ ತುಪ್ಪ. ಡೋಂಗಿ ನಂದಿನಿಯ ದಶಾವತಾರ ತೆರೆದಿಟ್ಟ ಪೊಲೀಸರು. 40 ಗಂಟೆಯಲ್ಲಿ 28 ಕೃಷ್ಣ ಮೃಗಗಳ ದುರ್ಮರಣ. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಬಲಿಯಾದವ ಮೂಕಜೀವಿಗಳು. ಕಾಡಿನಿಂದ ನಾಡಿಗೆ ಕಾಲಿಟ್ಟ 21 ಹುಲಿಗಳು. ಮೈಸೂರಿನ ಕಾಡಂಚಿನ ಭಾಗದಲ್ಲಿ ಕಟ್ಟೆಚ್ಚರ. ನಟಿಗೆ ಲೈಂಗಿಕ ಕಿರುಕುಳ, ಉದ್ಯಮಿ ಅರೆಸ್ಟ್. ಬೆಳಗಾವಿಯಲ್ಲಿ ಕುಳಿತು ಅಮೆರಿಕ ಪ್ರಜೆಗಳಿಗೆ ವಂಚನೆ. 33 ಮಂದಿ ಸೈಬರ್ ಗ್ಯಾಂಗ್ ಅಂದರ್. ಎಲ್ಲವನ್ನು ನೋಡೋಣ ಕರ್ನಾಟಕ ಟಾಪ್ 20ಯಲ್ಲಿ. ಬೆಂಗಳೂರಿನಲ್ಲಿ ನಕಲಿ ನಂದಿನಿ ತುಪ್ಪದ ಹಾವಳಿ ಶುರುವಾಗಿದೆ. ಹೊರ ರಾಜ್ಯದಲ್ಲಿ ಕಲಬೆರಕೆ ತುಪ್ಪ ತಯಾರಿಸಿ ನಂದಿನಿ ಬ್ರ್ಯಾಂಡ್ ಹೆಸರಲ್ಲಿ ಬೆಂಗಳೂರಿನಲ್ಲಿ ಮಾರಾಟ ಮಾಡಲಾಗ್ತಿದೆ. ಪ್ಯಾಕೆಟ್ ಬಾಟಲ್ನಲ್ಲಿ ನಕಲಿ ತುಪ್ಪ ತುಂಬಿ ಸೇಲ್ ಮಾಡ್ತಿರುವುದು ಪತ್ತೆಯಾಗಿದೆ. ಬರೋಬ್ಬರಿ 1.5 ಕೋಟಿ ಮೌಲ್ಯದ 8,000 ಲೀಟರ್ ನಕಲಿ ನಂದಿನಿ ತುಪ್ಪವನ್ನ ಪೊಲೀಸರು ಸೀಸ್ ಮಾಡಿದ್ದಾರೆ. ನಕಲಿ ತುಪ್ಪ ಜಾಲದಲ್ಲಿ ಕೆಎಂಎಫ್ ಡಿಸ್ಟ್ರಿಬ್ಯೂಟರ್ ಮಹೇಂದ್ರ, ಈತನ ಪುತ್ರ ದೀಪಕ್ ಭಾಗಿಯಾಗಿದ್ದಾರೆ. ತಮಿಳುನಾಡಿನಿಂದ ಮುನಿರಾಜು ಎಂಬಾತ ನಕಲಿ ತುಪ್ಪ ಸಪ್ಲೈ ಮಾಡ್ತಿದ್ದ. ತಮಿಳುನಾಡಿನಿಂದ ಬೆಂಗಳೂರಿಗೆ ನಕಲಿ ತುಪ್ಪ ಕಳಿಸ್ತಿದ್ದ ಅಭಿ, ಅರಸು ಸೇರಿದಂತೆ ನಕಲಿ ತುಪ್ಪ ಸರಬರಾಜು ಮಾಡ್ತಿದ್ದ ಗ್ಯಾಂಗ್ ಸಿಸಿಬಿ ಪೊಲೀಸರು ಬಂಧಿಸಿದ್ದಾರೆ. ನಂದಿನಿ ಪಾರ್ಲರ್ಗಳಿಗೆ ಕಲಬೆರಕೆ ತುಪ್ಪಗಳನ್ನ ಆರೋಪಿಗಳು ನೀಡುತ್ತಿದ್ರು ಎನ್ನುವುದು ಬಯಲಾಗಿದೆ. ಕೆಎಂಎಫ್ ವಿಜಿಲೆನ್ಸ್ ಟೀಮ್ ಕಡೆಯಿಂದ ನಮಗೆ ಮಾಹಿತಿ ಬಂತು. ಸೊ ಜಂಟಿಯಾಗಿ ಸಿಸಿಬಿ ಮತ್ತು ಕೆಎಂಎಫ್ ಟೀಮ್ ಅವರು ಪ್ರಕರಣ ನಾವು ಡಿಟೆಕ್ಟ್ ಮಾಡಿದ್ದೀವಿ. ಅದರಲ್ಲಿ 3 ಜನಕ್ಕೆ ನಾವು ಅರೆಸ್ಟ್ ಮಾಡಿದ್ದೀವಿ. ಇದರಲ್ಲಿ ನಂದಿನಿ ಘೀ ಮತ್ತು ಇನ್ನಿತರ ಮಿಲ್ಕ್ ಪ್ರಾಡಕ್ಟ್ಸ್ ಮತ್ತು ಆಯಿಲ್ ಅದೆಲ್ಲ ಸೇರಿ ಟೋಟಲ್ 4 ಗಾಡಿ ವಾಹನ ಸೀಸ್ ಆಗಿದೆ. ಅಧಿಕೃತ ಡೀಲರಿಂದ ನಾವು ಏನು ತುಪ್ಪ ಕೊಡ್ತಾ ಇದ್ವಿ, ತುಪ್ಪ ತೊಗೊಂಡೋಗಿ ನಮ್ಮ ತುಪ್ಪವನ್ನು ಅಲ್ಲಿ ತೊಗೊಂಡೋಗಿ ಇದನ್ನು ಕೂಡ ಮಿಕ್ಸ್ ಮಾಡಿ, ತುಪ್ಪ ಅಷ್ಟೇ ಅಲ್ಲ ಅದರಲ್ಲಿ ಪಾಮ್ ಆಯಿಲು ಮತ್ತು ಕೋಕೋನಟ್ ಆಯಿಲು ಕೂಡ ಅದನ್ನು ಕಲಬೆರಕೆ ಮಾಡಿ ಮಾರುವಂಥ ಒಂದು ಜಾಲ ಇತ್ತು. ಆ ಜಾಲವನ್ನು ಜಂಟಿ ಕಾರ್ಯಾಚರಣೆ ಮಾಡಿ ರೇಡ್ ಮಾಡಿದ್ವಿ. ಬೆಳಗಾವಿಯ ರಾಣಿ ಚೆನ್ನಮ್ಮ ಮೃಗಾಲಯದಲ್ಲಿ ಕಳೆದ 40 ಗಂಟೆಗಳಲ್ಲಿ 28 ಕೃಷ್ಣ ಮೃಗಗಳು ಸಾವನ್ನಪ್ಪಿವೆ. ಬೆಳಗಾವಿ ತಾಲೂಕಿನ ಭೂತರಾಮನಹಟ್ಟಿಯ ಕಿತ್ತೂರು ರಾಣಿ ಚೆನ್ನಮ್ಮ ಕಿರು ಮೃಗಾಲಯದಲ್ಲಿ ನವೆಂಬರ್ 13ರಂದು ಮೊದಲು 8 ಕೃಷ್ಣ ಮೃಗಗಳು ಸಾವನ್ನಪ್ಪಿದ್ವು. ಇಂದು ಮತ್ತೆ 20 ಕೃಷ್ಣ ಮೃಗಗಳು ಸಾವನ್ನಪ್ಪಿವೆ. ನವೆಂಬರ್ 13ರಂದು ಸಾವನ್ನಪ್ಪಿದ್ದ ಕೃಷ್ಣ ಮೃಗಗಳ ಮರಣೋತ್ತರ ಪರೀಕ್ಷೆ ನಡೆಸಲಾಗಿದೆ. ಲ್ಯಾಬ್ನಿಂದ ವರದಿ ಬರುವ ಮುನ್ನವೇ ಮತ್ತೆ ಇಂದು 20 ಕೃಷ್ಣ ಮೃಗಗಳು ಸಾವನ್ನಪ್ಪಿವೆ. ಮಾರಣಾಂತಿಕ ಬ್ಯಾಕ್ಟೀರಿಯಾದಿಂದ ಕೃಷ್ಣ ಮೃಗಗಳು ಮೃತಪಟ್ಟ ಬಗ್ಗೆ ವೈದ್ಯರು ಶಂಕೆ ವ್ಯಕ್ತಪಡಿಸಿದ್ದಾರೆ. ಮೃಗಾಲಯಕ್ಕೆ ಬೆಳಗಾವಿ ಎಸಿಎಫ್ ನಾಗರಾಜ್ ಭೇಟಿ ಪರಿಶೀಲನೆ ನಡೆಸಿದ್ದಾರೆ. ಕೃಷ್ಣ ಮೃಗಗಳ ಸಾವಿನ ಬಗ್ಗೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಕಳವಳ ವ್ಯಕ್ತಪಡಿಸಿದ್ದು ತನಿಖೆಗೆ ಆದೇಶಿಸಿದ್ದಾರೆ. ಪ್ರಾಥಮಿಕ ವರದಿಗಳ ಪ್ರಕಾರ ಜಿಂಕೆಗಳು ಸಾಂಕ್ರಾಮಿಕ ಕಾಯಿಲೆಯಿಂದ ಮೃತಪಟ್ಟಿವೆ ಎಂದು ತಿಳಿದು ಬಂದಿದೆ. ಹೀಗಾಗಿ ಮೃಗಾಲಯದ ಬೇರೆ ಯಾವುದೇ ಪ್ರಾಣಿಗಳಿಗೂ ಸೋಂಕು ತಗುಲದಂತೆ ಮುಂಜಾಗ್ರತೆ ವಹಿಸಲು ಸೂಚಿಸಿದ್ದಾರೆ. ಮೇಲ್ನೋಟಕ್ಕೆ ನನಗೆ ಅಧಿಕಾರಿಗಳು ಹೇಳಿದ್ದು ಇದೊಂದು ಬ್ಯಾಕ್ಟೀರಿಯಾ ಬಂದು ರೋಗದಿಂದ ಮೃತಪಟ್ಟಿರಬಹುದು ಅನ್ನುವಂಥ ಒಂದು ಶಂಕೆ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ಅದ್ರ ಬಗ್ಗೆ ಎಚ್ಚರಿಕೆಯನ್ನು ವಹಿಸಬೇಕು, ತನಿಖೆಯನ್ನು ಮಾಡಬೇಕು, ಮತ್ತೆ ಬೇರೆ ಬೇರೆ ಜಿಂಕೆಗಳಿಗೆ ಸುರಕ್ಷಿತ ದೃಷ್ಟಿಯಿಂದ ಕ್ರಮಗಳನ್ನು ತೆಗೆದುಕೊಳ್ಳಬೇಕು. ಡಿಸೀಸ್ ನಮಗೆ ಪಕ್ಕ ಗೊತ್ತಾಗಿಲ್ಲ. ಈಗ ನಾವು ಸ್ಯಾಂಪಲ್ಸ್ ಕಳಿಸಿದ್ದೀವಿ. ಈಗ ನಮ್ಮಲ್ಲಿರೋ ಡಾಕ್ಟರ್ಸು ಮತ್ತು ಅವ್ರಿಗೆ ನಾವು ಫೋನಲ್ಲಿ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದೀವಿ, ಬೆಂಗಳೂರು ಮತ್ತು ಮೈಸೂರು ಡಾಕ್ಟರ್ಸ್ಗಳೇ. ಅವರು ಹೇಳ್ತಾ ಇರೋದು ಅದೇ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗಿದೆ ಅಂತಂದು ಹೇಳಿ ಹೇಳ್ತಾ ಇದ್ದಾರೆ. ಅದು ಪಕ್ಕ ಏನಂತಂದು ಹೇಳಿ ಅವ್ರು ಬಂದು ಅವರು ವರದಿ ಕೊಟ್ಟ ಮೇಲೆ ಯಾವುದು. ಮೈಸೂರು ಜಿಲ್ಲೆಯ ಕಾಡಂಚಿನ ಗ್ರಾಮಗಳಿಗೆ ಬರೋಬ್ಬರಿ 21 ಹುಲಿಗಳು ಕಾಲಿಟ್ಟಿವೆ. ಇತ್ತೀಚೆಗೆ ಮೈಸೂರು ಜಿಲ್ಲೆಯ ಹೆಚ್ಡಿ ಕೋಟೆ, ಸರಗೂರು ಭಾಗದಲ್ಲಿ ಹುಲಿ ಕಾಟ ಹೆಚ್ಚಾಗಿದೆ. 3 ರೈತರು ಬಲಿಯಾದ ಘಟನೆ ಕೂಡ ನಡೆದಿತ್ತು. ಈ ಬೆನ್ನಲ್ಲೇ ಅರಣ್ಯ ಇಲಾಖೆ ಜನರನ್ನ ಕಾಡಿದ್ದ ಹುಲಿಯನ್ನ ಸೆರೆ ಹಿಡಿದಿತ್ತು. ಜೊತೆಗೆ ಕಾಡಂಚಿನ ರೈತರ ರಕ್ಷಣೆಗೆ ಹಲವು ಕ್ರಮಗಳನ್ನ ಕೈಗೊಳ್ಳಲು ಮುಂದಾಗಿತ್ತು. ಈ ನಡುವೆ 21 ಹುಲಿಗಳು ಎಂಟ್ರಿ ಕೊಟ್ಟಿವೆ. ಈ ಬಗ್ಗೆ ಮೈಸೂರು ಡಿಸಿಎಫ್ ಪರಮೇಶ್ ಅಧಿಕೃತ ಮಾಹಿತಿ ನೀಡಿದ್ದಾರೆ. ಡಿಸಿಎಫ್ ಪರಮೇಶ್ ಮಾತನಾಡಿ, ಹೆಚ್ಡಿ ಕೋಟೆ, ಸರಗೂರು ಹಾಗೂ ನಂಜನಗೂಡು ವ್ಯಾಪ್ತಿಯ ಕಾಡಂಚಿನ ಗ್ರಾಮಗಳಲ್ಲಿ ಒಟ್ಟು 21 ಹುಲಿಗಳು ಬೀಡು ಬಿಟ್ಟಿವೆ. ಒಟ್ಟು 26 ಹುಲಿಗಳು ಕಾಡಿನಿಂದ ನಾಡಿಗೆ ಬಂದಿದ್ದವು. ಅದರಲ್ಲಿ 5 ಹುಲಿಗಳನ್ನ ಹಿಡಿಯಲಾಗಿದೆ. ಇನ್ನು 21 ಹುಲಿಗಳು ನಾಡಿನಲ್ಲೇ ಓಡಾಡುತ್ತಿವೆ ಎಂದಿದ್ದಾರೆ. ಜನರು ಕೂಡ ಎಚ್ಚರಿಕೆಯಿಂದ ಇರುವಂತೆ ಡಿಸಿಎಫ್ ಸೂಚಿಸಿದ್ದಾರೆ. ಹೆಚ್ಡಿ ಕೋಟೆಯಲ್ಲಿ ನಮ್ಮ ಅಂದಾಜಿನ ಪ್ರಕಾರ 8 ಹುಲಿಗಳು ಇದೆ. ಸರಗೂರಲ್ಲಿ ಒಂದು 5 ಮತ್ತೆ ಮೈಸೂರಲ್ಲಿ ಒಂದು 10 ತನಕ ಹುಲಿಗಳಿದಾವೆ. ಅವರೊಂದು ಒಟ್ಟಿಗೆ ಒಂದು 20 ಹುಲಿಗಳು 21 ಹುಲಿಗಳು ಹೊರಗಡೆ ಇದೆ. ಬಹಳ ಮುಖ್ಯವಾಗಿ ರೈತರ ಜೊತೆ ನಾವು ಕೆಲಸ ಮಾಡ್ತಕ್ಕಂಥದ್ದು ವರ್ಷ ಪೂರ್ತಿ ಅವ್ರ ಜೊತೆ ಕೆಲಸ ಮಾಡಬೇಕಾಗಿದೆ. ನಾನು ಹೇಳ್ದಂಗೆ ಅವ್ರ ಜೊತೆ ಸಹಬಾಳ್ವೆ ಇಲ್ಲ ಅಂದ್ರೆ ನಾವು ಯಾವುದೇ ರೀತಿ ಕೆಲಸಗಳನ್ನ ಮಾಡ್ಲಿಕ್ಕಾಗಲ್ಲ. ಮನುಷ್ಯನೇ ಕಾಡಿನ ಬೇಲಿ. ನಟಿಯೊಬ್ಬರಿಗೆ ಲೈಂಗಿಕ ಕಿರುಕುಳದ ಆರೋಪದ ಪ್ರಕರಣದಡಿ ಉದ್ಯಮಿ ಅರವಿಂದ್ ವೆಂಕಟೇಶ್ ರೆಡ್ಡಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಅರವಿಂದ್ ರೆಡ್ಡಿ ಎವಿಆರ್ ಗ್ರೂಪ್ನ ಮಾಲೀಕರಾಗಿದ್ದು 2021ರಲ್ಲಿ ಪರಿಚಯವಾಗಿದ್ದ ನಟಿಗೆ ಲೈಂಗಿಕ ಕಿರುಕುಳ ಕೊಟ್ಟ ಸಂಬಂಧ ಆರ್ಆರ್ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿತ್ತು. 5 ದಿನದ ಹಿಂದೆ ಈ ಪ್ರಕರಣ ಗೋವಿಂದರಾಜ್ ನಗರ ಠಾಣೆಗೆ ವರ್ಗಾವಣೆಯಾಗಿತ್ತು. ಅಲ್ಲದೆ ಆರೋಪಿ ಬಂಧನಕ್ಕೆ ಎಸಿಪಿ ಚಂದನ್ ಸುಬ್ರಹ್ಮಣಿ ತಂಡ ರಚಿಸಲಾಗಿತ್ತು. ಶ್ರೀಲಂಕಾದಿಂದ ಬೆಂಗಳೂರಿಗೆ ಬರುವಾಗ ಆರೋಪಿಯನ್ನು ಅರೆಸ್ಟ್ ಮಾಡಲಾಗಿದೆ. ಈ ಮೊದಲು ಆರೋಪಿ ಬಂಧನಕ್ಕೆ ಪೊಲೀಸರು ಲುಕೌಟ್ ನೋಟಿಸ್ ಅನ್ನು ಜಾರಿ ಮಾಡಿದ್ರು. ಇವತ್ತು ಬೆಳಗಿನ ಜಾವ ಬೆಂಗಳೂರು ವಿಮಾನ ನಿಲ್ದಾಣದಲ್ಲಿ
ಹಿನ್ನೆಲೆಯಲ್ಲಿ ಆರೋಪಿಯನ್ನ ಬಂಧಿಸಲಾಗಿದೆ. ಚಲನಚಿತ್ರ ನಿರ್ಮಾಪಕರಾಗಿರುವ ಅರವಿಂದ್ ರೆಡ್ಡಿ ಚಲನಚಿತ್ರ ನಟ ನಟಿಯರಿಗಾಗಿಯೇ ಹಲವು ಕ್ರಿಕೆಟ್ ಪಂದ್ಯಾವಳಿಯನ್ನು ಕೂಡ ಆಯೋಜಿಸಿದ್ರು. ಬೆಳಗಾವಿಯಲ್ಲಿ ಕಾಲ್ ಸೆಂಟರ್ ಹೆಸರಿನಲ್ಲಿ ಕಾರ್ಯಾಚರಣೆ ನಡೆಸಿಕೊಂಡು ದೂರದ ಅಮೆರಿಕದ ನಾಗರಿಕರ ಹಣವನ್ನ ಎಗರಿಸ್ತಾ ಇದ್ದಂತಹ ಗ್ಯಾಂಗ್ ಒಂದನ್ನು ಪೊಲೀಸರು ಖೆಡ್ಡಾಕ್ಕೆ ಕೆಡವಿದ್ದಾರೆ. ಸೈಬರ್ ವಂಚನೆಯ ಗ್ಯಾಂಗ್ ಕೃತ್ಯವನ್ನ ಬೆಳಗಾವಿ ಪೊಲೀಸರು ಪತ್ತೆ ಹಚ್ಚಿ 33 ಮಂದಿ ಆರೋಪಿಗಳನ್ನ ಬಂಧಿಸುವಲು ಸಕ್ಸಸ್ ಆಗಿದ್ದಾರೆ. ಅಮೆರಿಕ ಪ್ರಜೆಗಳನ್ನ ಗುರಿಯಾಗಿಸಿಕೊಂಡು ಕೋಟ್ಯಾಂತರ ಡಾಲರ್ ವಂಚಿಸ್ತಾ ಇದ್ದ ಈ ಗ್ಯಾಂಗ್ ವಿರುದ್ಧ ಈಗ ಸೈಬರ್ ಅಪರಾಧ ವಿಭಾಗದಲ್ಲಿ ಪ್ರಕರಣ ದಾಖಲಾಗಿದೆ. ಸೈಬರ್ ವಂಚಕರ ಗ್ಯಾಂಗ್ ಬೆಳಗಾವಿಯ ಅಜಂ ನಗರದ ಕುಮಾರ್ ಹಾಲ್ನಲ್ಲಿ ಕಾಲ್ ಸೆಂಟರ್ ಹೆಸರಿನಲ್ಲಿ ವ್ಯವಹಾರಕ್ಕೆ ಅನುಮತಿ ಪಡೆದು ವಂಚನೆ ಎಸಗುತ್ತಿತ್ತು. ಪೊಲೀಸರು ಬೃಹತ್ ಕಾರ್ಯಾಚರಣೆ ನಡೆಸಿ 37 ಲ್ಯಾಪ್ಟಾಪ್ಗಳು 37 ಮೊಬೈಲ್ಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಬಂಧಿತರೆಲ್ಲರೂ ಕೂಡ ಉತ್ತರ ಭಾರತದ ಯುವಕರಾಗಿದ್ದು ಡಾರ್ಕ್ ವೆಬ್ ನಿಂದ ನಂಬರ್ಗಳನ್ನು ಪಡೆದು ಫೆಡರಲ್ ಟ್ರೇಡ್ ಕಮಿಷನರ್ ಹೆಸರಿನಲ್ಲಿ ವಂಚಿಸ್ತಾ ಇದ್ರು ಅನ್ನೋದು ಗೊತ್ತಾಗಿದೆ. ಇಂಟರ್ನ್ಯಾಷನಲ್ ಫ್ರಾಡ್ ಕಾಲ್ ಸೆಂಟರ್ ರಾದರ್ ಆಪರೇಟ್ ಆಗ್ತಾ ಇತ್ತು, ಅದು ಗೊತ್ತಾಯ್ತು. 37 ಲ್ಯಾಪ್ಟಾಪ್ಸ್ 37 ಮೊಬೈಲ್ ಫೋನ್ಸ್ ಸೀಸ್ ಆಗಿದೆ. ಒಟ್ಟು 33 ಆರೋಪಿಗಳಿಗೆ ನಮ್ಮ ಅಧಿಕಾರಿ ದಸ್ತಗಿರಿ ಮಾಡಿದ್ದಾರೆ. ಈ ಎಲ್ಲ ಮೋಸ ಇವರು ಅಮೆರಿಕನ್ ಸಿಟಿಸನ್ಸ್ಗೆ ಮಾಡ್ತಾ ಇದ್ದಾರೆ. ದಟ್ಸ್ ವೈ ಇಟ್ಸ್ ಇಂಟರ್ನ್ಯಾಷನಲ್ ಫ್ರಾಡ್ ರ್ಯಾಕೆಟ್. ಬಿಹಾರ ಫಲಿತಾಂಶ ಬಳಿಕ ರಾಜ್ಯ ಕಾಂಗ್ರೆಸ್ ವಲಯದಲ್ಲಿ ಮುಂದೇನು ಅನ್ನೋ ಪ್ರಶ್ನೆ ಹುಟ್ಟಿಸಿದೆ. ದೆಹಲಿಯ ಜನಪಥ್ನಲ್ಲಿರುವ ಸೋನಿಯಾ ಗಾಂಧಿ ನಿವಾಸದಲ್ಲಿ ಸಿಎಂ ಸಿದ್ದರಾಮಯ್ಯ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿ ಚರ್ಚೆ ನಡೆಸಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಹೈಕಮಾಂಡ್ ಮುಂದೆ ಸಂಪುಟ ಪುನಾರಚನೆ ಅಸ್ತ್ರ ಪ್ರಯೋಗಿಸಿ ಸಿಎಂ ಗಾಡಿ ಗಟ್ಟಿಗೊಳಿಸಿಕೊಳ್ತಾರಾ? ರಾಹುಲ್ ಗಾಂಧಿ ಎದುರು ಸಿಎಂ ಯಾವೆಲ್ಲ ಚರ್ಚೆ ನಡೆಸಿದ್ರು ಎನ್ನುವ ಕುತೂಹಲ ಮೂಡಿದೆ. ಬಿಹಾರ ಸೋಲು ಕಾಂಗ್ರೆಸ್ನಲ್ಲಿ ಅಯೋಮಯ ಎನ್ನುವ ಸ್ಥಿತಿಯನ್ನ ಉಂಟು ಮಾಡಿದೆ. ಈ ಮಧ್ಯೆ ಕಾಂಗ್ರೆಸ್ ಹೈಕಮಾಂಡ್ ರಾಜ್ಯದಲ್ಲಿ ನವೆಂಬರ್ ಕ್ರಾಂತಿಗೆ ತಾತ್ಕಾಲಿಕ ಬ್ರೇಕ್ ಹಾಕುವ ಸಾಧ್ಯತೆ ಇದೆ. ಒಂದು ಕಡೆ ಈ ಫಲಿತಾಂಶ ಡಿಕೆಶಿ ಟಿಂಗಿದ್ದ ಅಧಿಕಾರ ಹಸ್ತಾಂತರ ಆಸೆಗೆ ತಣ್ಣೀರೆರಚಿದೆ. ಹಿರಿಯ ನ್ಯಾಯವಾದಿ ಕಾಂಗ್ರೆಸ್ ನಾಯಕ ಕಪಿಲ್ ಸಿಬಲ್ ಅವರ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಸಲುವಾಗಿ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ಭೇಟಿ ನೀಡಿದ್ದಾರೆ. ಬಿಹಾರ ಚುನಾವಣೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಹೀನಾಯ ಸೋಲನ್ನ ಕಂಡಿದೆ. ಆದರೆ ಬಿಹಾರ ಫಲಿತಾಂಶದಿಂದ ರಾಜ್ಯದಲ್ಲಿ ಸಿಎಂ ಸಿದ್ದರಾಮಯ್ಯ ಸ್ಟ್ರಾಂಗ್ ಆಗಿದ್ದಾರೆ ಅಂತ ಹೇಳಿ ಆರ್ ಅಶೋಕ್ ಕಾಲೆಳೆದಿದ್ದಾರೆ. ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಮಾತನಾಡಿ, ಇಷ್ಟು ದಿನ ರಾಹುಲ್ ಗಾಂಧಿ ಮಾತನ್ನ ಸಿದ್ದರಾಮಯ್ಯ ಕೇಳ್ತಿದ್ರು, ಇನ್ಮುಂದೆ ಸಿದ್ದರಾಮಯ್ಯನವರ ಮಾತನ್ನ ರಾಹುಲ್ ಗಾಂಧಿ ಕೇಳಬೇಕು. ರಾಹುಲ್ ಗಾಂಧಿಯನ್ನ ಸಿದ್ದರಾಮಯ್ಯನವರು ಹಾವಾಡಿಗರ ರೀತಿ ಆಡಿಸ್ತಾರೆ. ಕಾಂಗ್ರೆಸ್ ಹೈಕಮಾಂಡ್ಗೆ ಬಿಹಾರ ಫಲಿತಾಂಶ ಶಾಕ್ ಕೊಟ್ಟಿದೆ. ರಾಹುಲ್ ಗಾಂಧಿಗೆ ರಾಹುಕಾಲ ಶುರುವಾಗಿದೆ, ಸಿದ್ದರಾಮಯ್ಯನವರಿಗೆ ಶುಕ್ರ ದಶೆ ಶುರುವಾಗಿದೆ. ರಾಜ್ಯದಲ್ಲಿ ಡಿಕೆಶಿ ಅಂದುಕೊಂಡ ಬದಲಾವಣೆ ಆಗಲ್ಲ, ತಮಗೆ ಏನು ಒಳ್ಳೇದಾಗುತ್ತೆ ಅಂದುಕೊಂಡಿದ್ರು ಅದಾಗಲ್ಲ, ಡಿಕೆಶಿ ಮನೆಗೆ ಹೋಗೋದು ಪಕ್ಕ ಅಂತ ಹೇಳಿ ಕಿಚಾಯಿಸಿದ್ದಾರೆ. ಇನ್ನು ಮುಂದೆ ಸಿದ್ದರಾಮಯ್ಯ ಮಾತನ್ನ ರಾಹುಲ್ ಗಾಂಧಿ ಕೇಳಬೇಕು. ರಾಹುಲ್ ಗಾಂಧಿಗೆ ರಾಹು ಕಾಲ ಬಂದಿದೆ, ಸಿದ್ದರಾಮಯ್ಯನಿಗೆ ಶುಕ್ರ ದಶೆ ಬಂದಿದೆ. ಸಿದ್ದರಾಮಯ್ಯ ಬಹಳ ಸ್ಟ್ರಾಂಗ್ ಆಗ್ತಾ ಇದ್ದಾರೆ. ಕೇಂದ್ರದ ರಾಹುಲ್ ಗಾಂಧಿಯನ್ನೇ ಒಂಥರ ಆವಾಡಿಗಿರ್ತಾರ, ಆಟ ಆಡಿಸ್ತಾರ. 100% ಈ ಬಿಹಾರದ ಚುನಾವಣೆ ಗೆದ್ದಿದ್ರೆ ಡಿಕೆ ಶಿವಕುಮಾರ್ಗೆ ಪಾಪ ಒಳ್ಳೇದಾಗ್ತಾ ಇತ್ತು. ಈಗ ಡಿಕೆ ಶಿವಕುಮಾರ್ಗೆ ಪಾಪ ನಾಮ ಹಾಕದಂಗ ಔಟಿದೆ. ಬಿಹಾರ ಫಲಿತಾಂಶ ಕರ್ನಾಟಕದಲ್ಲಿ ಬಿಜೆಪಿಗೆ ಉತ್ಸಾಹ ಮೂಡಿಸಿದೆ. ಈಗ ರಾಹುಲ್ ಗಾಂಧಿ ವೋಟ್ ಚೋರಿ ಆರೋಪದ ವಿರುದ್ಧ ಬಿಜೆಪಿಗರು ಮುಗಿಬಿದ್ದಿದ್ದಾರೆ. ಬೆಂಗಳೂರಿನಲ್ಲಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಮಾತನಾಡಿ, ಕಾಂಗ್ರೆಸ್ಗೆ ಬಿಹಾರದ ಜನ ತಕ್ಕ ಉತ್ತರವನ್ನ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಗೆದ್ದಾಗ ಗೆಲುವು ಅಂತಾರೆ, ಸೋತ್ರೆ ವೋಟ್ ಚೋರಿ ಅಂತಾರೆ. ಸಿದ್ದರಾಮಯ್ಯನವರೇ 135 ಸೀಟ್ಗಳನ್ನ ಹೇಗೆದ್ರಿ? ವೋಟ್ ಚೋರಿ ಅಂದ್ರೆ ನಿಮ್ಮ ಪಕ್ಷ ಮಾಡೋದು ಏನು? ರಾಹುಲ್ ಗಾಂಧಿ ಮತ್ತು ಟೀಮ್ ಹಿಟ್ ಅಂಡ್ ರನ್ ಕೆಲಸ ಮಾಡ್ತಾ ಇದೆ, ಬರೀ ಹಿಟ್ ಅಂಡ್ ರನ್ ಮಾಡೋದಷ್ಟೇ ಅವರ ಕೆಲಸ ಅಂತ ಹೇಳಿ ಹರಿಹಾಯ್ದ್ರು. ವಿಪಕ್ಷ ನಾಯಕ ಆರ್ ಅಶೋಕ್ ಮಾತನಾಡಿ, ವೋಟ್ ಚೋರಿ ಕಾಂಗ್ರೆಸ್ನ ಬ್ರಾಂಡ್ ಆಗಿ ವೋಟ್ ಚೋರಿ ಬೋಗಸ್ ಅಂತ ಹೇಳಿ ಬಿಹಾರದ ಜನತೆ ತಿರಸ್ಕರಿಸಿದ್ದಾರೆ. ವೋಟ್ ಚೋರಿ ಆರೋಪಕ್ಕೆ ಕಾಂಗ್ರೆಸ್ ಜನರ ಕ್ಷಮೆಯನ್ನ ಕೇಳಬೇಕು ಅಂತ ಹೇಳಿ ಆಗ್ರಹಿಸಿದ್ರು. ಬಿಹಾರದ ಜನ ಕಾಂಗ್ರೆಸ್ಗೆ ಮತ್ತು ಆರ್ಜೆಡಿಗೆ ಕಪಾಳಕ್ಕೆ ಹೊಡೆದಿದ್ದಾರೆ. ಇದಕ್ಕೆ ಕಾರಣ ಅವರ ಸುಳ್ಳು ಆರೋಪಗಳು. ಅದಕ್ಕಾಗಿ ತಕ್ಕದಾದಂತ ಪಾಠವನ್ನ ಬಿಹಾರದ ಜನತೆ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಅವರು ಎಲ್ಲೆಲ್ಲಿ ಸೋಲನ್ನ ಕಾಣ್ತಾರೆ, ಆ ಸೋಲಲ್ಲೆಲ್ಲ ಅವರು ಮತ ಚೋರಿಯನ್ನ ಕಾಣ್ತಾರೆ. ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷನ್ ಸರಿ ಇಲ್ಲ ಅನ್ನೋದು ಬ್ರಾಂಡೆಡ್. ಅದು ಈಗ ಬಿಹಾರ ಜನತೆ ಉತ್ತರ ಕೊಟ್ಟರು, ನಿನ್ನ ವೋಟ್ ಚೋರಿ ಬೋಗಸ್. ಮುಂದೆ ಇವರು ಕಾಂಗ್ರೆಸ್ ಪಾರ್ಟಿ ಕ್ಷಮಾಪಣೆ ಕೇಳಬೇಕು ಅಂತ ಆಗ್ರಹವನ್ನ ಮಾಡ್ತಾ ಇದ್ದೀನಿ. ಬಿಹಾರ ವಿಧಾನಸಭೆಯಲ್ಲಿ ಎನ್ಡಿಎ ಐತಿಹಾಸಿಕ ಜಯ ಸಾಧಿಸಿದೆ. ಈ ನಡುವೆ ಪಾಟ್ನಾದಲ್ಲಿ ರಾಜಕೀಯ ಚಟುವಟಿಕೆಗಳು ಗರಿಗೆದರಿವೆ. ಎನ್ಡಿಎ ಒಕ್ಕೂಟದಲ್ಲಿ ಮುಂದಿನ ಮುಖ್ಯಮಂತ್ರಿ ಯಾರು ಎನ್ನುವ ಬಗ್ಗೆ ಕುತೂಹಲ ಮೂಡಿಸಿದೆ. ಪ್ರಧಾನಿ ಮೋದಿ, ಗೃಹ ಸಚಿವ ಅಮಿತ್ ಶಾ ಪರೋಕ್ಷವಾಗಿ ನಿತೀಶ್ ಕುಮಾರ್ ಮುಂದುವರಿಯುವ ಸುಳಿವು ನೀಡಿದ್ರು. ಹೀಗಾಗಿ ಮುಂದಿನ ಮುಖ್ಯಮಂತ್ರಿಯ ಬಗ್ಗೆ ಕುತೂಹಲ ಮೂಡಿಸಿದೆ. ಈ ನಡುವೆ ಬಿಹಾರ ಸಚಿವ ಮತ್ತು ಹಿಂದೂಸ್ತಾನಿ ಅವಾಮ್ ಮೋರ್ಚಾದ ರಾಷ್ಟ್ರೀಯ ಅಧ್ಯಕ್ಷ ಸಂತೋಷ್ ಕುಮಾರ್ ಸುಮಾನ್ ಪಾಟ್ನಾದಲ್ಲಿರುವ ಮುಖ್ಯಮಂತ್ರಿ ನಿವಾಸಕ್ಕೆ ಭೇಟಿ ನೀಡಿ ನಿತೀಶ್ ಕುಮಾರ್ ಅವರನ್ನ
ಭೇಟಿಯಾಗಿದ್ದಾರೆ. ನಿತೀಶ್ ಕುಮಾರ್ ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು ಎಂದು ಜೆಡಿಯು ನಾಯಕ ಅಶೋಕ್ ಚೌಧರಿ ದೃಢವಾಗಿ ಪ್ರತಿಪಾದಿಸಿದ್ದಾರೆ. ನಿತೀಶ್ ಕುಮಾರ್ ಬಿಹಾರದ ನಾಯಕ ಎಂದು ಹೇಳುವ ಹಲವಾರು ಪೋಸ್ಟರ್ಗಳು ಮತ್ತು ಜಾಹೀರಾತು ಫಲಕಗಳು ಪಾಟ್ನಾದಾದ್ಯಂತ ಕಾಣಿಸಿಕೊಂಡಿವೆ. ಎಲ್ಜೆಪಿ ಮುಖ್ಯಸ್ಥ ಚಿರಾಗ್ ಪಾಸ್ವಾನ್ ನಿತೀಶ್ ಕುಮಾರ್ ಭೇಟಿಯಾಗಿದ್ದಾರೆ. ಕೇಂದ್ರ ಸಚಿವರಾಗಿರುವ ಚಿರಾಗ್ ರಾಜ್ಯ ಸರ್ಕಾರದಲ್ಲಿ ಡಿಸಿಎಂ ಆಗುವ ಲೆಕ್ಕಾಚಾರದಲ್ಲಿದ್ದಾರೆ ಎನ್ನಲಾಗಿದೆ. ಇತ್ತ ಕಾಂಗ್ರೆಸ್ ಕೂಡ ಸೋಲಿನ ಪರಾಮರ್ಶೆ ಆರಂಭಿಸಿದ್ದು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ತಮ್ಮ ನಿವಾಸದಲ್ಲಿ ಸಭೆ ನಡೆಸಿದ್ರು. ದೆಹಲಿ ಕೆಂಪುಕೋಟೆ ಬಳಿ ಕಾರು ಸ್ಫೋಟ ಪ್ರಕರಣ ಮಾಸುವ ಮುನ್ನವೇ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಭೀಕರ ಸ್ಫೋಟ ಸಂಭವಿಸಿದೆ. ಶ್ರೀನಗರದ ನೌಗಾಂ ಪೊಲೀಸ್ ಠಾಣೆಯಲ್ಲಿ ಉಂಟಾದ ಭಾರೀ ಸ್ಫೋಟದಲ್ಲಿ ಪೊಲೀಸ್ ಸಿಬ್ಬಂದಿ ಸೇರಿ 9 ಮಂದಿ ಸಾವನ್ನಪ್ಪಿದ್ದಾರೆ. 27 ಪೊಲೀಸರು, 2 ರೆವೆನ್ಯೂ ಅಧಿಕಾರಿಗಳಿಗೆ ಗಾಯಗಳು ಆಗಿವೆ. ನಿನ್ನೆ ತಡರಾತ್ರಿ 11:22 ಸುಮಾರಿಗೆ ಸ್ಫೋಟ ಸಂಭವಿಸಿದೆ. ಭೀಕರ ಸ್ಫೋಟ ಶಬ್ದಕ್ಕೆ ಸುತ್ತಮುತ್ತಲಿನ ಜನ ಬೆಚ್ಚಿ ಬಿದ್ದಿದ್ದಾರೆ. ಹಲವು ವಾಹನಗಳು ಬೆಂಕಿಗೆ ಆಹುತಿಯಾಗಿವೆ. ಇದು ಭಯೋತ್ಪಾದಕ ದಾಳಿಯಲ್ಲ ಎಂದು ಪೊಲೀಸರು ಆರೋಪ ಅಲ್ಲಗಳೆದಿದ್ದಾರೆ. ಜೊತೆಗೆ ಏಕಾಏಕಿ ಸ್ಫೋಟ ಸಂಭವಿಸಿದ್ದು ಏಕೆ ಎಂಬ ಬಗ್ಗೆಯೂ ತನಿಖೆ ನಡೀತಾ ಇದೆ. ಇನ್ನು ಫರೀದಾಬಾದ್ನಲ್ಲಿ ಸ್ಫೋಟಕ ವಶಪಡಿಸಿಕೊಂಡಿದ್ದ ಪೊಲೀಸರು ನೌಗಾಂ ಠಾಣೆಯಲ್ಲಿ ಸಂಗ್ರಹಿಸಿ ಇಟ್ಟಿದ್ರು. ಸ್ಫೋಟಕದ ಮಾದರಿ ಪರಿಶೀಲಿಸುತ್ತಿದ್ದ ವೇಳೆ ಬ್ಲಾಸ್ಟ್ ಆಗಿದೆ. ಇನ್ಸ್ಪೆಕ್ಟರ್ ಅಸ್ರರ್, ಎಫ್ಎಸ್ಎಲ್ ಸಿಬ್ಬಂದಿ, ಫೋಟೋಗ್ರಾಫರ್ಸ್, 2 ರೆವೆನ್ಯೂ ಆಫೀಸರ್ಸ್ ಸ್ಫೋಟಕ ಸೀಲ್ ಮಾಡಿ ಸ್ಟಿಚ್ ಹಾಕಲು ಬಂದಿದ್ದ ಟೇಲರ್ ಕೂಡ ಸಾವನ್ನಪ್ಪಿದ್ದಾರೆ. ಸರ್ಕಾರಿ ಕಚೇರಿಗಳ ಆವರಣಗಳಲ್ಲಿ ಪಾರ್ಕಿಂಗ್ನಂತೆ ದೊಡ್ಡ ತಲೆನೋವಾಗಿದೆ. ಸರ್ಕಾರಿ ವಾಹನಗಳು ಇರಬೇಕಾದ ಜಾಗಗಳಲ್ಲಿ ಅಪರಿಚಿತ ಕಾರುಗಳು ತಿಂಗಳಾನುಗಟ್ಟಲೆ ಪಾರ್ಕ್ ಮಾಡಲಾಗಿದೆ. ದೆಹಲಿಯ ಕೆಂಪುಕೋಟೆ ಬಳಿ ನಡೆದ ಭೀಕರ ಸ್ಫೋಟದ ನಂತರವೂ ಸರ್ಕಾರಿ ಕಚೇರಿಗಳು ಇನ್ನೂ ಎಚ್ಚೆತ್ತುಕೊಂಡಿಲ್ಲ. ಬೆಂಗಳೂರಿನ ಪ್ರಮುಖ ಸರ್ಕಾರಿ ಕಚೇರಿ ಆವರಣಗಳಲ್ಲಿ ಹಲವು ದಿನಗಳಿಂದ ಕೆಲ ಕಾರುಗಳನ್ನು ಪಾರ್ಕ್ ಮಾಡಲಾಗಿದೆ. ಜಿಬಿಎ, ಪಿಡಬ್ಲ್ಯೂಡಿ ಕಚೇರಿ ಆವರಣ, ಕೆಸಿ ಜನರಲ್ ಆಸ್ಪತ್ರೆ ಗೇಟ್, ಶಕ್ತಿ ಸೌಧದ ಒಳಗೆ ಹಲವು ದಿನಗಳಿಂದ ಅಪರಿಚಿತ ಕಾರುಗಳು ನಿಂತಿವೆ. ಯಾವುದೇ ಅಪಾಯಕಾರಿ ಘಟನೆ ನಡೆಯದಂತೆ ಇನ್ನಾದರೂ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಸರ್ಕಾರಿ ಕಚೇರಿ ಆವರಣಗಳಲ್ಲಿ ಕಟ್ಟುನಿಟ್ಟಿನ ಪಾರ್ಕಿಂಗ್ ರೂಲ್ಸ್ ಜಾರಿ ಮಾಡಬೇಕಿದೆ. ಹಲವು ಕಾರುಗಳ ಪರಿಸ್ಥಿತಿ ಅದೇ ರೀತಿಯಾಗಿದೆ. ನಾನೀಗ ಪಿಡಬ್ಲ್ಯೂಡಿ ಕಚೇರಿಯ ಆವರಣದಲ್ಲಿದ್ದೇನೆ. ಇಲ್ಲೂ ಸಹ ಒಂದು 2-3 ಕಾರುಗಳು ಇದೇ ರೀತಿಯಾಗಿ ನಿಂತಿದ್ದಾವೆ. ಹಲವು ದಿನಗಳಿಂದ ಯಾರದ್ದು ಏನು ಅನ್ನುವಂಥದ್ದು ಗೊತ್ತಿಲ್ಲ. ಸರ್ಕಾರಿ ಗಾಡಿ ಅಂತೂ ಅಲ್ಲ. ಇವೆಲ್ಲದರಿಂದಲೂ ಒಂದು ರೀತಿ ಆತಂಕ ಮನೆ ಮಾಡುತ್ತೆ. ಜಿಬಿಎ ಆವರಣ ಆಗಿರಬಹುದು, ಹಾಗೆ ಬೇರೆ ಬೇರೆ ಸರ್ಕಾರಿ ಕಚೇರಿ ಆವರಣದಲ್ಲಿ ಸರ್ಕಾರಿ ವಾಹನಗಳನ್ನ ಹೊರತುಪಡಿಸಿ ಬೇರೆ ಕಾರುಗಳನ್ನ ಪಾರ್ಕ್ ಮಾಡಲಾಗಿದೆ.